ಹಾವೇರಿ ಜಿಲ್ಲೆ ಒಂದು ನಂದನವನ ಆಗ್ತದೆ. ಜೊತೆಗೆ ಕರ್ನಾಟಕದ ಹೆಬ್ಬಾಗಲ ಅನ್ನಿಸ್ಕೊಳ್ತಕ್ಕಂಥ ಕೀರ್ತಿಗೆ ಇದು ಸಾಕ್ಷಿ ಆಗ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಬಹಳ ಸಂತೋಷದ ಒಂದು ದಿನ. ಯಾಕೆಂದರೆ ಬಹುದಿನಗಳ ಒಂದು ಕನಸು ಇವತ್ತು ನೆನಸಾಗ್ತಾ ಇದೆ. ಬಹಳ ಜನ ಹಾವೇರಿಯಿಂದ ಚಿಕಿತ್ಸೆಗೆ ಹುಬ್ಬಳ್ಳಿಗೆ ಮತ್ತು ದಾವಣಗೆರೆಗೆ ಹೋಗ್ತಕ್ಕಂಥ ಒಂದು ಸಂದಿಗ್ಧ ಸ್ಥಿತಿ ಇತ್ತು. ಅದನ್ನು ನಿರ್ವಹಣೆ ಮಾಡಬೇಕು, ನಿಭಾಯಿಸ್ಬೇಕಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಕಳೆದ 2 ವರ್ಷದಲ್ಲಿ ಬಹಳಷ್ಟು ಅನೇಕ ಪ್ರಯತ್ನಗಳನ್ನು ಮಾಡಿ ಯಾವ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಿತ್ತೋ ಅದನ್ನು ಇವತ್ತು ಲೋಕಾರ್ಪಣೆ ಮಾಡಬೇಕಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಹಾವೇರಿ ಜಿಲ್ಲಾ ಶಾಸಕರಿಗೆ, ಸಂಸದರಿಗೆ ಮೊಟ್ಟ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಅವರ ಪ್ರಯತ್ನದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಆಸ್ಪತ್ರೆ, ಈ ಕಾಲೇಜು ಲೋಕಾರ್ಪಣೆ ಆಗ್ತಾ ಇದೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಬಿಜಾಪುರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೇಳ್ತಾನೆ ಇದ್ದೀನಿ. ನಾನು ಒಬ್ಬರಿಗೆ ಕೇಳಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೇಳೀನಿ, ಬೊಮ್ಮಾಯಿ ಸಾಹೇಬ್ರಿಗೂ ಕೇಳೀನಿ. ಆದರೆ ಅವ್ರು ಇಬ್ಬರೂ ಕೊಟ್ಟಿಲ್ಲ. ಆದರೆ ಕೊಟ್ಟಿದ್ದೆಲ್ಲಪ್ಪ ಅಂದರೆ ಹಾವೇರಿಗೆ ಅನ್ನೋದು ಭಾಳ ಸಂತೋಷ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಆ ಸಂತೋಷವನ್ನು ಹಂಚ್ಕೊಳ್ತೀನಿ. ಆದರೆ ಇವತ್ತು ಭಾಳ ಸಂತೋಷದ ಸಂಗತಿ ಏನಂದರೆ, ಇದರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳಾದ ಮೇಲೆ ಮೊದಲನೇ ಜಿಲ್ಲಾ ರಿವ್ಯೂ ಮೀಟಿಂಗಿಗೆ ಯಾವುದಾದ್ರೂ ಜಿಲ್ಲೆಗೆ ಬಂದಿದ್ದರೆ ಅದು ಹಾವೇರಿ ಅನ್ನೋದು ಭಾಳ ಸಂತೋಷದ ಸಂಗತಿ ಅನ್ನೋದು ನಾನು ಇಲ್ಲಿ ತಮ್ಮ ಎದುರಿಗೆ ಪ್ರಸ್ತಾಪಪಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತದನಂತರ ಅತಿ ಹೆಚ್ಚಿನ ಮುಖ್ಯಮಂತ್ರಿಗಳಾದಮೇಲೆ ದಾಖಲಿಸಿದ ಮೇಲೆ ಬಂದಿರತಕ್ಕಂಥ ಇನ್ನೊಂದು ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ಕೂಡ ಹಾವೇರಿ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೊಂದು ಸಂತೋಷ ಏನಂದರೆ, ಈ ಕಾಲೇಜು ಕೇವಲ 150 MBBS ಸೀಟಲ್ಲ, 250 ಸೀಟುಗಳು ಕೂಡ ಬಂದರೂ ಕೂಡ ಕಲಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹೊಂದಿದೆ ಅನ್ನೋದು ಅತೀವ ಸಂತೋಷದ ಸಂಗತಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ನರ್ಸಿಂಗ್ ಕಾಲೇಜ್ ಮಾಡಿದ್ದೀವಿ. ಜೊತೆಗೆ PG ಸೀಟ್ಗಳು ಕೂಡ ಇವತ್ತು 17 PG ಸೀಟ್ಗಳು ಕೂಡ ಈ ಕಾಲೇಜಿಗೆ ಬಂದಿದ್ದಾವೆ. ನನಗನ್ನಿಸ್ತದೆ ಮುಂದೆ ಕೇವಲ ಹಾವೇರಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ MBBS ಡಾಕ್ಟರ್ ಕೊಡ್ತಕ್ಕಂಥ ಶಕ್ತಿ ಹಾವೇರಿ ಮೆಡಿಕಲ್ ಕಾಲೇಜಿಗೆ ಇದೆ ಅನ್ನತಕ್ಕಂಥ ದಾಖಲೆಯನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ಇವತ್ತು ಈ ಕಾಲೇಜನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಆದರೆ ಕರ್ಮಧರ್ಮ ಸಹಯೋಗದಿಂದ ಬೊಮ್ಮಾಯಿ ಸಾಹೇಬರಲ್ಲಿ ನಾನು ನಿವೇದನೆ ಮಾಡೋದಿಷ್ಟೇ, ಕೇಂದ್ರ ಸರ್ಕಾರ 190 ಕೋಟಿ ಕೊಡಬೇಕು, ಈಗ 160 ಮಾತ್ರ ಕೊಟ್ಟಿದ್ದಾರೆ. ಇನ್ನುಳಿದಂಥ ಹಣಕ್ಕೆ ಆದಷ್ಟು ಲಘುನೇ ಬಿಡುಗಡೆ ಮಾಡಿಸ್ಬೇಕು ಅನ್ನತಕ್ಕಂಥ ಮಾತನ್ನು ಅವರಲ್ಲಿ ನಿವೇದನೆ ಮಾಡ್ತೀನಿ. ಜೊತೆಗೆ ಅವರು ಇಲ್ಲಿ ಭಾಳ ಇನ್ನೊಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡಿದರು, ಬೆಡ್ತಿ ಮತ್ತು ವರದಾ ನೀರಾವರಿ ಯೋಜನೆ ಬಗ್ಗೆ. ನಾನು ಅವರಲ್ಲಿ ಇಷ್ಟೇ ನಿವೇದನೆ ಮಾಡ್ತೀನಿ, ಕರ್ನಾಟಕದಲ್ಲಿ ಅನೇಕ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಾವೆ. ಉದಾಹರಣೆಗೆ ನಮ್ಮ ಕೃಷ್ಣ ಇರ್ಬೋದು, ಮಾದಾಯಿ ಇರ್ಬೋದು, ಬೆಡ್ತಿ ಅಂತರೂ DK ಶಿವಕುಮಾರ್ ಅವ್ರು ಮಾಡಿಕೊಡ್ತಾರೆ. ನಿಮ್ಮ ಪಕ್ಷದ ಎಲ್ಲ ಸಂಸದರನ್ನು ಮನವೊಲಿಸೋ ಜವಾಬ್ದಾರಿ ತಮ್ಮದು ಅಂತೇಳಿ ತಮ್ಮಲ್ಲಿ ನಾನು ಭಾಳ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇದು ಜಿಲ್ಲಾ ಹಿತದೃಷ್ಟಿಯಿಂದ, ನಾನೇನು ರಾಜಕೀಯ ಹಿತದೃಷ್ಟಿಯಿಂದ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅಲ್ಲೇ HK ಪಾಟೀಲ್ ಸಾಹೇಬ್ರು ಕೂತಾರೆ, ಮಾದಾಯಿದ ಬಗ್ಗೆ ಅವ್ರು ಹೇಳ್ತಾರೆ ಭಾಳ. ಆದರೆ ನಾನು ಅದನ್ನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಈ ಜಿಲ್ಲೆಗೆ, ಬಯಲುಸೀಮೆಯಲ್ಲಿ ಇರ್ತಕ್ಕಂಥ ಈ ಜಿಲ್ಲೆಗೆ ಆ ನೀರಾವರಿ ಆಗಬೇಕಾದ್ರೆ ರಾಜಕೀಯ ಸಂಘರ್ಷ, ಸಾಮರಸ್ಯ ಇರಬೇಕೇ ವಿನ ಸಂಘರ್ಷ ಇರಬಾರ್ದು ಅನ್ನೋದು ನನ್ನ ಆಸೆ. ಈ ಆಸೆ ಜೊತೆಗೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ನಾವು ಕಳೆದ 2 ವರ್ಷದಲ್ಲಿ ಹಾವೇರಿ ಜಿಲ್ಲೆಗೆ ಕುಡಿಯುವ ನೀರಿನ ಸಲುವಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡಿದ ಮೇಲೆ 3 ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಜೊತೆಗೆ ಹಾವೇರಿಗೂ ಕೂಡ 120 ಕೋಟಿ ರೂಪಾಯಿ ಕುಡಿಯುವ ನೀರಿಗೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ 1300 ಕೋಟಿ ರೂಪಾಯಿ ಇವತ್ತು ತಡಸಿರ್ಬೋದು, ಹೌಸ್ಬಾಯಿ, ಆಣೂರು 3 ಯೋಜನೆಗೆ ಇವತ್ತು ಅವರು ಕೊಟ್ಟಿದ್ದಾರೆ. ಅವೆಲ್ಲ ಯೋಜನೆಗಳ ಕಾರ್ಯಗತಗೊಂಡ್ರೆ ಹಾವೇರಿ ಜಿಲ್ಲೆ ಒಂದು ನಂದನವನ ಆಗ್ತದೆ. ಜೊತೆಗೆ ಕರ್ನಾಟಕದ ಹೆಬ್ಬಾಗಲ ಅನ್ನಿಸ್ಕೊಳ್ತಕ್ಕಂಥ ಕೀರ್ತಿಗೆ ಇದು ಸಾಕ್ಷಿ ಆಗ್ತದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಅಂಥ ಒಂದು ಕೆಲಸ
ಇವತ್ತು ಆಗ್ತಾ ಇದೆ. ಈ ಸಂತೋಷದ ಸಂದರ್ಭದಲ್ಲಿ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು APMC ಇಲಾಖೆಯಿಂದ ನಾನು ಹಾವೇರಿ ಜಿಲ್ಲೆಗೆ ಇವತ್ತು ಹೆಚ್ಚು ಕಡಿಮೆ 7 ಕೋಲ್ಡ್ ಸ್ಟೋರೇಜನ್ನು ನಾವು ಕೊಟ್ಟಿದ್ದೀವಿ. 78 ಕೋಟಿ ಹಣ ನಾವು ಕೊಟ್ಟಿದ್ದೀವಿ. ಯಾಕಪ್ಪ ಅಂದರೆ ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇವತ್ತು ರಾಷ್ಟ್ರದಲ್ಲಿ ಒಂದು ಮಾದರಿಯ ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ ಆಗಿರೋದ್ರಿಂದ ಅಲ್ಲಿ ಒಂದು ರಸ್ತೆ ಸಮಸ್ಯೆ ಇತ್ತು. ಕೇವಲ 11 ಕೋಟಿ ರೂಪಾಯಿ ಇದ್ದಂಥದ್ದು ಇವತ್ತು ನಮ್ಮ APMCಯಿಂದ ನಾನು ಕೂಡ 10 ಕೋಟಿ ರೂಪಾಯಿ ಆ ರಸ್ತೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಈ ಸಂದರ್ಭದಲ್ಲಿ ಮಾಡೋದ್ರ ಜೊತೆಗೆ ಇನ್ನೊಂದು 6 ಕೋಟಿ ರೂಪಾಯಿ ಕಡಿಮೆ ಬೀಳ್ತದೆ. ಅದನ್ನು ಬೊಮ್ಮಾಯಿ ಸಾಹೇಬ್ರು ಕೊಟ್ಟರೆ ಆ ರೋಡ್ ಕೂಡ ನಾವು ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ 27 ಕೋಟಿ ರೂಪಾಯಿ ಕೊಟ್ಟರೆ ಆ ರಸ್ತೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟನ್ನು ಪೂರ್ತಿ ಮಾಡ್ತೀವಿ. ಅವರು ಈ ಭಾಗದ ಸಂಸದರಿದ್ದಾರೆ, ಅವ್ರು ಕೊಡ್ತಾರನ್ನುವಂಥ ಆಶಾಭಾವನೆ ಇದೆ. ಅದನ್ನು ಕೊಡಲಿಲ್ಲಪ್ಪ ಅಂದರೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಆ ರಸ್ತೆ ಕೂಡ ನಾವು ಮಾಡಿ ಬ್ಯಾಡಗಿಗೆ ಒಂದು ಮಾದರಿಯ ಒಂದು ರಸ್ತೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ನಾನು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಬಹುದಿನಗಳ ಒಂದು ಕನಸು ನನಸಾಗ್ತಾ ಇದೆ. ನಾನು ಶರಣ್ ಪ್ರಕಾಶ್ ಪಾಟೀಲ್ರಲ್ಲಿ ಹಾವೇರಿ ಮೆಡಿಕಲ್ ಕಾಲೇಜ್ಗೆ ಒಂದು MRI ಮಷಿನ್ ಬೇಕಾಗಿದೆ, ಅದನ್ನು ಆದಷ್ಟು ಲಘುನೇ ಅವರು ಕೊಡಿಸ್ಲಿ ಅಂಥೇಳಿ ಅವರಲ್ಲಿ ಕೂಡ ಕಳಕಳಿಯ ಮನವಿಯನ್ನು ಮಾಡಿಕೊಂಡು, ಏನು ಹಾವೇರಿ ಹೆಬ್ಬಾಗಿಲು ಅನ್ನಿಸ್ಕೊಳ್ತದೆ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಇದೊಂದು ಮಾದರಿ ಹೆಬ್ಬಾಗಿಲಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ.